ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು. ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಕಬ್ಬಾಳಮ್ಮನಿಗೆ ಹೋಗಿ ನೀವು ಹುಣ್ಣಿನ ದುಡ್ಡು ಜಾಸ್ತಿ ಬೀಳ್ತಾ ಇದೆ, ಚಾಮುಂಡೇಶ್ವರಿಗೆ ಹೋಗಿ ಹುಣ್ಣಿನ ಜಾಸ್ತಿ ಬೀಳ್ತಾ ಇದೆ, ಕೊಲ್ಲೂರು ಹೋಗಿ ಜಾಸ್ತಿ ಬೀಳ್ತಾ ಇದೆ, ಉತ್ತರ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಜಾಸ್ತಿ ಬೀಳ್ತಾ ಇದೆ, ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ, ವಿವಿಧ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವಿರೋಧ ಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಮುಳುಗಿಸ್ಕೊಳ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿ ಹೋಗ್ತಾ ಇದೆ. ಸರ್ಕಾರ ದಿವಾಳಿ ಆಗ್ತಾ ಇಲ್ಲ. ನಾವು ನಮ್ಮ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ ಮೇಲೆ ಪ್ರತಿ ತಿಂಗಳು ಏನು GST ಬರ್ತಾ ಇತ್ತು, ಅದಕ್ಕಿಂತ ಸುಮಾರು 200, 300, 400, 500 ಕೋಟಿ ರೂಪಾಯಿಗೂ ಹೆಚ್ಚು, ಸುಮಾರು 1000 ಕೋಟಿವರೆಗೂ ಕೂಡ GST ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇದೆ. ಶಕ್ತಿಯನ್ನ ಕೊಟ್ಟು ಮಹಿಳೆಯರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ, ಒಂದು ಸಬಲೀಕರಣವನ್ನ ಮಾಡ್ತಕ್ಕಂತ ನಿಜವಾದಂತಹ ಮಹಿಳಾ ಸಬಲೀಕರಣ ಎಲ್ಲ ಆಗ್ತಾ ಇದೆ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆಗ್ತಾ ಅಂತಕ್ಕಂಥದ್ದನ್ನ ಯಾರು ಕೂಡ ಮರಿಬಾರದು. ನಾವೇನು ಚುನಾವಣಾ ಘೋಷಣೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ. ಬದುಕನ್ನ ಕಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ, ಚಿಂತನೆಗಳನ್ನ ಮಾಡಿ, ಇವತ್ತು ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ ನಂತರದ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇಡೀ ರಾಜ್ಯದಾದ್ಯಂತ ಅನೇಕ ಜನರನ್ನ ಭೇಟಿ ಮಾಡಿ ಈಗ ಈ ತರದ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ಕೊಳ್ಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅನೇಕ ಮೀನುಗಾರರನ್ನ, ಬೇರೆ ಬೇರೆ ಸಮುದಾಯದವರನ್ನ, ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕ ವಲಯವನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ಒಂದು ಬೇಡಿಕೆಯನ್ನ ಇಡ್ತಾರೆ. ಮಹಿಳೆಯರು ಏನಂತ ಬೇಡಿಕೆಯನ್ನ ಇಡ್ತಾರೆ ಅಂತ ಅಂದ್ರೆ, ನಾವು ಪ್ರತಿನಿತ್ಯ ನಾವು ತಿಂಗಳ ಸಂಬಳಕ್ಕೆ ಹೋಗ್ತೀವಿ, ದಿನಗೂಲಿ ನೌಕರಿಗೆ ಹೋಗ್ತೀವಿ, ನಮಗೆ 8,000, 9,000, 10,000 ರೂಪಾಯಿ ಹಣ ಬರ್ತದೆ. ನಾವು ಟ್ರಾನ್ಸ್ಪೋರ್ಟೇಷನ್ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನಮಗೆ 1,500-2,000 ರೂಪಾಯಿ ಹಣ ಖರ್ಚಾಗ್ತದೆ. ನಮಗೆ ಉಳಿತಾಯ ಆಗ್ತಕ್ಕಂಥದ್ದೇ ನಮಗೆ 6,000-7,000 ರೂಪಾಯಿ. ಜೀವನ ನಡೆಸೋದು ಕಷ್ಟ ಆಗ್ತದೆ. ದಯವಿಟ್ಟು ನಮಗೆ ನಿಮ್ಮ ಗ್ಯಾರಂಟಿಗಳನ್ನ, ಈಗಾಗಲೇ ನೀವು 3 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀರಿ, ಇದನ್ನು ಕೂಡ ಒಂದು ಉಚಿತವಾಗಿ ಮಹಿಳೆಯರಿಗೆ ನೀವು ಅವಕಾಶವನ್ನ, ಇಡೀ ರಾಜ್ಯದಲ್ಲಿ ಓಡಾಡಲಿಕ್ಕೆ ನಮ್ಗೊಂದು ಅವಕಾಶವನ್ನ ಮಾಡ್ಕೊಡ್ಬೇಕು, ಬಸ್ಗಳಲ್ಲಿ ಉದ್ಯೋಗಕ್ಕೋಸ್ಕರ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಪಕ್ಷದ ಅಧ್ಯಕ್ಷರಾಗಿದ್ದಂತ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ರು ಎಲ್ಲ ನಾಯಕರುಗಳು ಚರ್ಚೆಯನ್ನ ಮಾಡಿ, ಪರಮೇಶ್ವರ್ ಅವರು ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು, ಅವರನ್ನೆಲ್ಲ ಚರ್ಚೆ ಮಾಡಿ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ಓಡಾಡಿದ್ರು ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ, ಇವತ್ತು ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಸಬಲೀಕರಣ ಏನಾದ್ರು ಆಗಿದೆ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಿಗ್ತಕ್ಕಂತ ಒಂದು ಗೌರವ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಟೀಕೆಗಳು ನಡೀತಾ ಇದೆ, ಬಹಳಷ್ಟು ವಿರೋಧ ಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಮುಳುಗಿಸ್ಕೊಳ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿ ಹೋಗ್ತಾ ಇದೆ. ಸರ್ಕಾರ ದಿವಾಳಿ ಆಗ್ತಾ ಇಲ್ಲ. ನಾವು ನಮ್ಮ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ ಮೇಲೆ ಪ್ರತಿ ತಿಂಗಳು ಏನು GST ಬರ್ತಾ ಇತ್ತು, ಅದಕ್ಕಿಂತ ಸುಮಾರು 200, 300, 400, 500 ಕೋಟಿ ರೂಪಾಯಿಗೂ ಹೆಚ್ಚು, ಸುಮಾರು 1000 ಕೋಟಿವರೆಗೂ ಕೂಡ GST ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇದೆ. ಎಷ್ಟು ಕಲೆಕ್ಷನ್ ಆಗ್ತಾ ಇದೆ? ಹೆಚ್ಚುವರಿಯಾಗಿ ಪ್ರತಿ ತಿಂಗಳು ಹೆಚ್ಚು GST ಕಲೆಕ್ಷನ್ ಆಗ್ತದೆ. ಅದನ್ನ ಯಾವ ರೀತಿ ತೋರಿಸ್ತದೆ ಅಂತ ಅಂದ್ರೆ, ಪ್ರತಿಯೊಬ್ಬ ಜನರ ಆರ್ಥಿಕ ಬದಲಾವಣೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕ ಅಭಿವೃದ್ಧಿಯ ಕಡೆ ದಾಪುಗಾಲನ್ನು ಇಡ್ತಾ ಇದೆ. ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಒಂದಷ್ಟು ಚೈತನ್ಯವನ್ನು ತುಂಬಿಸುವಂತಹ ಕೆಲಸ ಇವತ್ತು ನಮ್ಮ ಗ್ಯಾರಂಟಿಗಳಿಂದ ಆಗ್ತಾ ಇದೆ. 5 ಗ್ಯಾರಂಟಿಗಳಿಂದ ಆಗ್ತಕ್ಕಂಥದ್ದನ್ನ ತೋರಿಸ್ತದೆ. ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಕೂಗೆ ನಮ್ಮ ಕಟ್ತಾ ಇರ್ತಕ್ಕಂಥದ್ದು ಅದು ಕೂಡ ಇವತ್ತು ಜಾಸ್ತಿ ಆಗಿದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು. ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಕಬ್ಬಾಳಮ್ಮನಿಗೆ ಹೋಗಿ ನೀವು ಹುಣ್ಣಿನ ದುಡ್ಡು ಜಾಸ್ತಿ ಬೀಳ್ತಾ ಇದೆ, ಚಾಮುಂಡೇಶ್ವರಿಗೆ ಹೋಗಿ ಹುಣ್ಣಿನ ಜಾಸ್ತಿ ಬೀಳ್ತಾ ಇದೆ, ಕೊಲ್ಲೂರು ಹೋಗಿ ಜಾಸ್ತಿ ಬೀಳ್ತಾ ಇದೆ, ಉತ್ತರ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಜಾಸ್ತಿ ಬೀಳ್ತಾ ಇದೆ, ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ, ವಿವಿಧ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಕರ್ನಾಟಕದ ಒಂದು ಚಿತ್ರಣವನ್ನ ಈ ಶಕ್ತಿ ಯೋಜನೆ ಬದಲಾವಣೆಯನ್ನು ಮಾಡಿದೆ. ಆ ಶಕ್ತಿ ಯೋಜನೆ ಬದಲಾವಣೆ ಮಾಡೋದ್ರ ಜೊತೆಗೆ
ರಾಮಲಿಂಗಾರೆಡ್ಡಿ ಅವರು ಒಂದು ಚಿಂತನೆಯನ್ನ ಮಾಡಿದ್ದಾರೆ. ಕೇವಲ ಬದಲಾವಣೆ ಮಾಡಿದ್ದೀವಿ ಅಂತೇಳಿ ಅಷ್ಟೇ ಬಸ್ ಅನ್ನ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಬಸ್ಗಳಿಗೆ ಒಂದು ಕಾರ್ಯಕಲ್ಪ ಕೊಡಬೇಕು ಅಂತ ಹೇಳಿ ಇವತ್ತು ಸುಮಾರು 5,600 ಬಸ್ಗಳನ್ನ ಹೊಸದಾಗಿ ಖರೀದಿ ಮಾಡತಕ್ಕಂತ ಒಂದು ಕೆಲಸಕ್ಕೆ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನಪ್ಪ ಬಸ್ ಯಾಕೆ ಬೇಕು? ನಾವು ಒಂದು ಯಾರು KSRTC ಬಸ್ ಬೇಕು ಅಂತ ಕೇಳ್ತಾ ಇರಲಿಲ್ಲ. ಈ ಹಳ್ಳಿಗಳಲ್ಲಿ ಹೋದ್ರೆ ನಮ್ಗೆ ಈ ರೂಟ್ ಬರ್ತಾ ಇಲ್ಲ, ನಮ್ಗೆ ಆ ಟೈಮ್ ಸರಿಯಾಗಿ ಬಸ್ ಕೊಡಿ. ನಾನೇ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ನನಗೆ ನೂರಾರು ಬೇಡಿಕೆಗಳನ್ನ ನಾನು ರೂಟ್ಗಳನ್ನ ನಮ್ಗೆ ಮನವಿಯನ್ನ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಬಸ್ ಬೇಕು, ಅವ್ರಿಗೆ ಬೇಕು, ಈ ಟೈಮ್ ಬೇಕು, ನಮ್ಗೆ ನಿಂತು ಹೋಗ್ತಾ ಇದೆ, ಜನ ಕಾಯ್ತಾ ಇದ್ದಾರೆ, ಹೆಣ್ಮಕ್ಳು ಕಾಯ್ತಾ ಇದ್ದಾರೆ, ರೈತರು ಕಾಯ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಯಾರು ಬಸ್ ಹತ್ತಾ ಇರಲಿಲ್ಲ ಅವರೆಲ್ಲರೂ ಕೂಡ ಈಗ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾಗಿದೆ. ಬದಲಾವಣೆ ಒಂದರಿಂದ ಒಂದಕ್ಕೆ ಹೋಗ್ಬೇಕು, ಹೌದಾ ಅಲ್ವಾ? ಬದಲಾವಣೆಯ ಸ್ವರೂಪ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಬಸ್ಗಳ ಬೇಡಿಕೆ ಜಾಸ್ತಿ ಆದಂತೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 5,600ಕ್ಕೂ ಹೆಚ್ಚು ಬಸ್ಗಳನ್ನ ಖರೀದಿ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ತೀರ್ಮಾನ ಮಾಡಿ KSRTCಗೆ ಸುಮಾರು 1,000 ಖರೀದಿಯನ್ನ ಮಾಡಿದ್ದಾರೆ. ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಸೇರಿ 100 ಬಸ್ಗಳನ್ನ ಬೆಂಗಳೂರಿನಲ್ಲಿ ಬಿಟ್ಟಿದ್ರು. ಇವತ್ತು ನಾನು ಅವ್ರಿಗೆ ಮನವಿ ಮಾಡಿದ್ದೆ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ, ನಮಗೆ ಒಂದು ಈ ಭಾಗಕ್ಕೆ ಒಂದು 100 ಬಸ್ಗಳನ್ನ ಬೇಕು ಅಂತ ಹೇಳಿ ನಾನು ನಮ್ಮ ಅನುಕುಮಾರ್ ಸಾಹೇಬರು ಕೂಡ ನಾನು ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದೆ. ಒಂದನೇ ಕಂತಿನಲ್ಲಿ 25 ಬಸ್ಗಳನ್ನ ಇವತ್ತು ರಾಮನಗರ ಜಿಲ್ಲೆಗೆ ಇವತ್ತು ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆಯ ಜನತೆಯ ಪರವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮತ್ತು ಶ್ರೀನಿವಾಸ್ ಅವರಿಗೆ ಮತ್ತು ಅನುಕುಮಾರ್ ಅವರಿಗೆ ಸರ್ಕಾರಕ್ಕೆ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಇನ್ನೂ ಹೆಚ್ಚು ಬಸ್ಗಳ ಅವಶ್ಯಕತೆ ಇದೆ. ಆ ಹೆಚ್ಚು ಬಸ್ಗಳ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಕೊಡ್ತೇನೆ ಅಂತಕ್ಕಂಥ ರೂರಲ್ ಬಸ್ಗಳನ್ನು ಕೂಡ ಗ್ರಾಮೀಣ ಬಸ್ಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಮನವಿಯನ್ನ ಕೇಳಿದ್ದೇನೆ. ಅದನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಬಾಲಕೃಷ್ಣ ಅವರಿಬ್ರು ಕೂಡ ನಮಗೆ ಕುದೂರಿಗೆ ಒಂದು KSRTC ಡಿಪೋ ಕೊಡಬೇಕು ಅಂತ ಕೇಳಿದ್ದೇವೆ. ಅದಕ್ಕೂ ಕೂಡ ಸಹಮತಿಯನ್ನ ಸೂಚಿಸಿದ್ದಾರೆ. ಆದಷ್ಟು ಬೇಗ ಅದು ಕೂಡ ಆಗ್ತದೆ. ಸೊ ಒಟ್ಟಾರೆ ಜಿಲ್ಲೆಯ ಪ್ರಗತಿ ಬಗ್ಗೆ ವಿಶೇಷವಾದಂತಹ ಚಿಂತನೆಯನ್ನ ಇಟ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ನಾವು ಈ ಜಿಲ್ಲೆನಲ್ಲಿ ಈ ಶಾಸಕರಂತ ಇಕ್ಬಾಲ್ ಹುಸೇನ್ ಅವರು ಇರ್ಬೋದು, ನಮ್ಮ ಬಾಲಕೃಷ್ಣ ಅವರು ಇರ್ಬೋದು, ನಮ್ಮ ರವಿ ಅವರು ಇರ್ಬೋದು, ನಾವೆಲ್ಲ ಸೇರಿ ಇಡೀ ಜಿಲ್ಲೆಯನ್ನ ವಿಶೇಷವಾದಂತಹ ರೀತಿಯಲ್ಲಿ ಕರ್ನಾಟಕಕ್ಕೆ ಒಂದು ಮಾದರಿ ಜಿಲ್ಲೆಯಾಗುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ, ಪ್ರಗತಿಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳನ್ನ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಈ ತಿಂಗಳೊಳಗಡೆ ತಮ್ಮೆಲ್ಲರೂ ಕೂಡ ತಿಳಿಸುವಂತ ಕೆಲಸ, ಯಾವ ರೀತಿಯ ಪ್ರಗತಿಗೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುವಂತ ಚಿಂತನೆಯನ್ನ ಈ ಜಿಲ್ಲೆನಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರಗಳನ್ನ ನಾವು ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ನನ್ನನ್ನು ಕೂಡ ಈ ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.